ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾಲಕನೇ ತನಕ ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಬೈಬಲ್ ಸ್ಟಡಿಯನ್ನು ನನ್ನ ಪವಿತ್ರಾತ್ಮನಲ್ಲಿ ಪುಸ್ತಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಸಭೆಯ ಒಳ್ಳೆಯ ಬೋಧಕನಾಗಿಕೊಂಡು ಈ ವಿವಿಧ ಬೈಬಲ್ ಸ್ಟಡಿ ಮುಖಾಂತರವಾಗಿ ನಿನ್ನ ಮಕ್ಕಳ ಮಾತನಾಡಿಕೊಳ್ತಾನೆ. ಈ ಕೇಳಿದ ಪ್ರತಿಯೊಂದು ವಾಕ್ಯಗಳು ನಿಮ್ಮ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಅದು ಹೆಚ್ಚು ಪ್ರಯತ್ನ ಮಾಡೋದಕ್ಕೆ ಕವಕವನ್ನು ಉಂಟು ಮಾಡಬೇಕು ನಾನು ಬಿಡ್ತಿದ್ದೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇಲೆ ಇವತ್ತು ನಾವು ಧ್ಯಾನ ಮಾಡ್ತೇವೆ. ನಾವು ಅನೇಕ ದಿನಗಳನ್ನು ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. ಅನ್ಯ ಭಾಷೆಯ ಪ್ರಾರ್ಥನೆಯಲ್ಲಿ ಸಿಗುವಂಥ 60 ಪ್ರಯೋಜನಗಳು ಯಾವುದೆಂಬುದಾಗಿ ನಾವು ಮೊನ್ನೆ ಶುಕ್ರವಾರ ನೋಡಿದ್ದೇವೆ. 29 ತನಕ ನಾವು ನೋಡಿದ್ದೇವೆ. ಇವತ್ತು ನಾವು 30ನೇ ಪ್ರಯೋಜನ ನೋಡೋಣ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ 60 ಪ್ರಯೋಜನ ಸಿಗುತ್ತವೆ. ಮೊನ್ನೆ ಶುಕ್ರವಾರ 29 ತನಕ ನಾವು ನೋಡಿದ್ದೇವೆ. ಇವತ್ತಿನ ದಿನ ನಾವು 30ನೇ ಪ್ರಯೋಜನ ನೋಡೋಣ. ಅದು ಬರೆದುಕೊಂಡಲ್ಲಿ 30ನೇ ಪ್ರಯೋಜನ. ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಜಯವು ಸಿಗುತ್ತದೆ. ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಜಯವು ಸಿಗುತ್ತದೆ. ನಾವು ನೋಡ್ತೇವೆ ಅರಣ್ಯಕಾಂಡ ಪುಸ್ತಕದಲ್ಲಿ 10ನೇ ಆದ್ಯದಲ್ಲಿ 8ರಿಂದ 10 ವಾಕ್ಯ. ನಂಬರ್ಸ್ ಚಾಪ್ಟರ್ 10 ವರ್ಸ್ 8ನಿಂದ 10 ತನಕ. ಆರೋನನ ವಂಶಸ್ಥರಾದ ಯಾಜಕರೇ, ಆ ತುತ್ತೂರಿಗಳನ್ನು ಊದಬೇಕು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ ನಿಯಮ. ನೀವು ಸ್ವದೇಶವನ್ನು ಸೇರಿದ ಮೇಲೆ ನಿಮ್ಮನ್ನು ಉಪದ್ರವಪಡಿಸುವ ಶತ್ರುಗಳನ್ನು ಎದುರಿಸುವುದಕ್ಕಾಗಿ ಯುದ್ಧಕ್ಕೆ ಹೊರಡುವಾಗ ಆ ತುತ್ತೂರಿಗಳನ್ನು ಆರ್ಭಟವಾಗಿ ಊದಿಸಬೇಕು. ಆಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಜ್ಞಾಪಕಕ್ಕೆ ತಂದುಕೊಂಡು ಶತ್ರುಗಳ ಕೈಯಿಂದ ಬಿಡಿಸುವರು. ಇದಲ್ಲದೆ ನೀವು ಉತ್ಸಾಹ ಕಾಲಗಳಲ್ಲಿಯೂ, ಹಬ್ಬಗಳಲ್ಲಿಯೂ, ಅಮಾವಾಸ್ಯೆಗಳಲ್ಲಿಯೂ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಆ ತುತ್ತೂರಿಗಳನ್ನು ಊದಿಸಬೇಕು. ಆ ಧ್ವನಿ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು. ನಾನು ನಿಮ್ಮ ದೇವರಾದ ಯೆಹೋವನು. ಇಲ್ಲಿ ನೋಡ್ತೇವೆ ನಾವು ತುತ್ತೂರಿಗಳನ್ನು ಊದಬೇಕು ಎಂಬುದಕ್ಕೆ ದೇವರಲ್ಲಿ ಶಾಶ್ವತ ನಿಯಮ ಎಂದು ಬೈಬಲ್ನಲ್ಲಿ ಅಲ್ಲಿಯಲ್ಲಿ ಶಾಶ್ವತ ನಿಯಮ ಎಂದು ಯಾವುದು ಹೇಳ್ತದೋ ಅದು ಹೊಸ ನಂಬಿಕೆಯಲ್ಲಿ ರದ್ದು ಆಗಿಲ್ಲ. ಅದು ಹೊಸ ನಂಬಿಕೆಯಲ್ಲಿ ಅದಕ್ಕೆ ಆಧಾರ ಉಂಟು. ಇಲ್ಲಿ ಅದರ ಅರ್ಥ ನೋಡ್ತೇವೆ. ಈಗ ತುತ್ತೂರಿಗಳನ್ನು ಅರ್ಭಟ ಊದುವಾಗ ದೇವರು ಮಾಡ್ತಾನೆ ನಮ್ಮ ಜ್ಞಾಪಕ ತಂದುಕೊಂಡು ಶತ್ರುತೆಯಿಂದ ನಮ್ಮನ್ನು ಬಿಡಿಸ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಈ ತುತ್ತಿಗೆ ಅದು ಒಂದು ಆಗಿದೆ, ಆ ಬುದ್ಧಿಯಲ್ಲಿ ಸ್ತುತಿ ಸ್ತೋತ್ರ ಮಾಡುವುದು ಆಗಿದೆ. ಇನ್ನೊಂದು ಆಗಿದೆ, ಪವರ್ಫುಲ್ ತುತ್ತಿಗೆ ಆಗಿದೆ, ಅನ್ಯ ಭಾಷೆ ಆಗಿರ್ತದೆ. ಅನ್ಯ ಭಾಷೆಯ ಈ ಪ್ರಾರ್ಥನೆ ನಾವು ಬುದ್ಧಿಯಲ್ಲಿ ಸ್ತುತಿ ಆರಾಧನೆ ಮಾಡೋಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರನ್ನು ಪರಿಪೂರ್ಣ ಘನಪಡಿಸುವಂತೆ, ತಂದೆಯ ಮಗ ಪವಿತ್ರಾತ್ಮವನ್ನು ಘನಪಡಿಸುವಂತೆ, ಅವರಿಗೆ ಮಹಿಮೆ ಕೊಡುವಂತೆ ನಮ್ಮ ಆತ್ಮ ಅನ್ಯ ಭಾಷೆ ಮುಖಾಂತರ ದೇವರಿಗೆ ನಾವು ತುತ್ತೂರಿ ಊದುವಾಗ ನಾವು ದೇವರನ್ನು ಕೊಂಡಾಡ್ತೇವೆ, ದೇವರಿಗೆ ಘನಪಡಿಸ್ತೀವಿ. ಆಗ ದೇವರು ನಮ್ಮನ್ನು ಜ್ಞಾಪಕ ತಂದುಕೊಂಡು ನಮಗೆ ಶತ್ರುಗಳ ಕೈಯಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ, ನಮ್ಮ ಪರ ಯುದ್ಧ ಮಾಡ್ತಾನೆ ಎಂಬುದನ್ನು ನಾವು ನೋಡ್ತೇವೆ. ಹಾಗಾದರೆ ಅನ್ಯ ಭಾಷೆ ಪ್ರಾರ್ಥನೆ ಅತಿ ಅತಿ ಇಂಪಾರ್ಟೆಂಟ್ ಆಗಿದೆ. ಆ ಬುದ್ಧಿಯಲ್ಲೂ ನಾವು ಸ್ತುತಿ ಸ್ತೋತ್ರ ಮಾಡಬೇಕು. ಆದರೆ ಅನ್ಯ ಭಾಷೆಯನ್ನು ಆ ಬುದ್ಧಿಗೆ ಮಾಡೋಕ್ಕಿಂತ ಅತಿ ಹೆಚ್ಚಾಗಿ ಅನ್ಯ ಭಾಷೆ ದೇವರಿಗೆ ಸರಿ ಹಾಗೆ ದೇವರಿಗೆ ಪ್ರತಿಯೊಂದು ನಮ್ಮ ಸ್ತುತಿಯು ದೇವರಿಗೆ ಮೆಚ್ಚುವ ರೀತಿಯಲ್ಲಿ ಅನ್ಯ ಭಾಷೆ ಮಾಡುತ್ತದೆ. ಆಗ ಏನಾಗ್ತದೆ, ದೇವರು ನಮಗೆ ಜ್ಞಾಪಕ ತರ್ತಾರೆ. ಇದು ಶಾಶ್ವತ ನಿಯಮವಾಗಿದೆ. ಪ್ರತಿಯೊಬ್ಬ ಅನ್ಯ ಭಾಷೆ ಗಿಟ್ಟಿರೋರು ಪ್ರತಿದಿನ ಪ್ರೇರಣೆ ಅನ್ಯ ಭಾಷೆಯಲ್ಲಿ 1 ಗಂಟೆ ಮಿನಿಮಮ್ 2 ಗಂಟೆ ಯಾವುದು ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿಕೊಂಡರೆ ನಿಜಗಳಿಗೆ ಪ್ರತಿದಿನ ಪ್ರೇರಣೆ ದೇವರ ಸಂರಕ್ಷಣೆ, ದೇವರ ಒಂದು ಪ್ರೊಟೆಕ್ಷನ್ ಅಂದರೆ ಸೈತಾನನನ್ನು ಅಟ್ಯಾಕ್ ಮಾಡಿ ಬರುವಾಗ ದೇವರ ಒಂದು ಸಂರಕ್ಷಣೆ ನಾವು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ನಿಮ್ಮ ಪ್ರಾರ್ಥನೆಗೆ ಜ್ಞಾಪಕ ತರುತ್ತಾನೆ. ಯಾಕಂದರೆ ಅನ್ಯ ಭಾಷೆ ಪ್ರಾರ್ಥನೆ ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನು ನಮ್ಮ ಆತ್ಮ ಮೂಲಕ ದೇವರಿಗೆ ಸ್ತುತಿಸ್ತದೆ, ಪ್ರಾರ್ಥನೆ ಮಾಡುತ್ತೆ. ಆ ಪ್ರಾರ್ಥನೆಯಲ್ಲಿ ಜಯ ಸಿಗ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋದ್ರೆ ಯೋಸನ ಪುಸ್ತಕ 6ನೇ ಆದ್ಯದಲ್ಲಿ 1ರಿಂದ 5 ವಾಕ್ಯ ತನಕ ನೋಡಿದ್ದೇವೆ. ಜೋಶುವ ಚಾಪ್ಟರ್ 6 1-5. ಯೆರಿಕೋವಿನವರು ಇಸ್ರಾಯೇಲಿಗೆ ಹೆದರಿ ತಮ್ಮ ಪಟ್ಟಣಗಳ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ
ಯೋಸನಿಗೆ ಆ ಯೆರಿಕೋ ಪಟ್ಟಣವನ್ನು ಸ್ವಾಧೀನ ಮಾಡಲಿಕ್ಕೆ ದೇವರು ಇರ್ತಾನೆ. ಏನಂತ ದೇವರು, ನೀವು ಪ್ರತಿದಿನ ಒಂದು ಸುತ್ತು ಆ ಪಟ್ಟಣ ಸುತ್ತಬೇಕು, ಎಲ್ಲರೂ ಕೂತು 7 ದಿನ ಅರ್ಭಟ್ಟವಾಗಿ ಸ್ತುತಿಸಬೇಕು, ಆಗ ಗೋಡೆ ಬಿದ್ದು ಹೋಗ್ತದೆ ಎಂಬುದಾಗಿ. ಪ್ರಿಯರೇ, ನಾವು ಉಪವಾಸ ಇದ್ದುಕೊಂಡು ದಿನಾಲು ಪ್ರಿಯರೇ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ಯಾವ ಸಂಗತಿ ಅಡ್ಡವಾಗಿರ್ತದೋ ಆ ಎಲ್ಲ ಎರುಕುಗಳು ಅನ್ಯ ಭಾಷೆಯ ಪ್ರಾರ್ಥನೆ ಮುಖಾಂತರ ಕೆಡವಲ್ಪಡುತ್ತದೆ ಮತ್ತು ದೇವರ ಉತ್ತರ ಬರಲಿಕ್ಕೆ ಮಾರ್ಗ ಸಾಲಾಗುತ್ತದೆ. ಅನ್ಯ ಭಾಷೆ ಪ್ರಾರ್ಥನೆ ಪವರ್ ಉಂಟು. ಒಂದು ಎಕ್ಸಾಂಪಲ್ ಹೇಳ್ತಾರೆ, ನಮ್ಮ ಜೀವಿತದಲ್ಲಿ ನಾನು ಕಂಡುಕೊಂಡ ಈ ಪ್ರಯೋಜನ. ನಾವು ದೇವರ ಸೇವೆಗೆ ನಾವು ಗಂಡ ನಾವು ಒಪ್ಪಿಸಿಕೊಡುವಾಗ ನಾವು ದೇವರ ಸೇವೆಯಲ್ಲಿ ನಾವು ಮುಂದೆ ಬರಬಾರದು, ದೇವರ ಸೇವೆಯಲ್ಲಿ ನಾವು ಸೋತು ಹೋಗಬೇಕು. ಮತ್ತು ಒಂದು ಗುಂಪು ನಮಗೋಸ್ಕರವಾಗಿ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು 20 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಒಂದು ಗುಂಪು ಬೇರೆ ನಮಗೋಸ್ಕರವಾಗಿದೆ. ನಾವು ಸೇವೆಯಲ್ಲಿ ಮುಂದೆ ಹೋಗಬಾರ್ದು, ಸೇವೆ ನಾವು ಬಿಟ್ಟು ಬಿಡಬೇಕು, ಸೋತು ಹೋಗಬೇಕು. ಒಂದು ಗುಂಪು ನಮಗೋಸ್ಕರ ಸ್ವಾರ್ಥ ಪ್ರಾರ್ಥನೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನನಗೆ ಆಯಿತು, ನನ್ನ ಹೆಂಡತಿಯಲ್ಲಿ ನಾವು ಮನೆಯಲ್ಲಿ 20 ದಿನ ಉಪವಾಸ ಪ್ರಾರ್ಥನೆ ಮಾಡೋದ್ರಿಗೆ ನಾನು ಹೆಂಡತಿ ನಾವು ಮನೆಯಲ್ಲಿ 20 ದಿನ ಉಪವಾಸ ಪ್ರಾರ್ಥನೆ ಮಾಡಿದೆವು. ಮಾಡುವಾಗ ನಾನು ನನ್ನ ಹೆಂಡತಿ ಸುಮಾರು ಗಂಟೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ಆಗ ದೇವರಾತ್ಮನ್ನು ತೋರಿಸ್ಕೊಂಡು ಅವರ ಸ್ವಾರ್ಥದಿಂದ ಪ್ರಾರ್ಥನೆ 2 ಉಂಟು. ಪ್ರಾರ್ಥನೆ ಒಂದು ಪ್ರಾರ್ಥನೆ ದೇವರ ಚಿತ್ತದ ಪ್ರಕಾರ ಮಾಡೋ ಪ್ರಾರ್ಥನೆ, ಇನ್ನೊಂದು ಪ್ರಾರ್ಥನೆ ದೇವರಿಗೆ ಭಯ ಪಡೆದವರು ಏನು ಮಾಡ್ತಾರೆ, ಸ್ವಾರ್ಥ ಪ್ರಾರ್ಥನೆ. ಇನ್ನೊಬ್ಬರೇ ಹಾನಿ ಆಗಬೇಕು ಅಂದರೆ ನೋಡಿ, ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಇನ್ನೊಬ್ಬರೇ ಹಾನಿ ಆಗಲಿಕ್ಕೆ ಪ್ರಾರ್ಥನೆ ಮಾಡಬೇಕು. ನಾವು ಹೇಗೆ ಪ್ರೇರಣೆ ಮಾಡಬೇಕು, ಇನ್ನೊಬ್ಬರೇ ಆಶೀರ್ವಾದವಾಗೋದಕ್ಕೆ. ಇದು ಪ್ರಾರ್ಥನೆ ನಮಗೆ ಹಾನಿ ಆಗಬೇಕು, ನಾವು ಸೇರಿದ್ರೆ ಈ ರೀತಿಯ ಒಂದು ಸ್ವಾರ್ಥ ಪ್ರಾರ್ಥನೆ ಮಾಡಿದ ಒಂದು ಗುಂಪು ನಮಗೆ ಮಾಡ್ತಾ ಇದ್ದ ಮೊದಲಿಗೆ ದೇವರು ನಮ್ಮ ಗಂಡನಿಗೆ ಅನೇಕ ಪ್ರಾರ್ಥನೆ ಮಾಡುವಾಗ ನಮಗೆ ದೇವರು ತೋರಿಸಿಕೊಟ್ಟರು. ಅವರು 21 ದಿನ ಚಾಲೆಂಜ್ ಹಿಡಿದರು, ನಾವು 20 ದಿನ ಚಾಲೆಂಜ್ ಪ್ರಾರ್ಥನೆ 20 ದಿನದಲ್ಲಿ ಎಲ್ಲ ಅವರ ಪ್ರಾರ್ಥನೆ ಆ ಮಧ್ಯ ಆಕಾಶದಲ್ಲಿ ಆ ಸ್ಪಿರಿಟ್ಗಳು ಇದ್ದದ್ದು ನಮಗೆ ವಿಜಯ ಮುಗಿದು ತೋರಿಸಿದ್ರು. ಅದು ನಾವು ಸಹ ಬಿಟ್ಟು 20 ದಿನ ಉಪವಾಸ ಪ್ರಾರ್ಥನೆ, ಅನ್ಯ ಭಾಷೆ ಪ್ರಾರ್ಥನೆ, ಆ ಎಲ್ಲ ಅವರ ಅಡ್ಡ ಅವರು ನಮಗೋಸ್ಕರ ಪ್ರಾರ್ಥನೆ ಸ್ವಾರ್ಥ ಪ್ರಾರ್ಥನೆ ಅಡ್ಡಗಳು ಖುಷಿ ಬಿತ್ತು, ಅವರು ಸೋತೋದ್ರು, ದೇವರ ಜಯ ಕೊಟ್ಟರು. ಅದೇ ನೆನಪಿಗೆ ಅನ್ಯ ಭಾಷೆ ಪ್ರಾರ್ಥನೆ ಇಷ್ಟು ಪವರ್ ಉಂಟು. ಹಾಗೂ ಕೆಲವರು ಕುಟುಂಬದವರು ಈಸ್ಕೊಂಡೆಲ್ಲ ಮಾಡಿ ನೀರು ಮುಳುಗಿದ ನಂತರ ಕೆಲವರು ನಿಮ್ಮನ್ನು ಶಪಿಸಬಹುದು. ಕೆಲವು ಕಡೆ ನಾವು ಕೆಲವು ನಮ್ಮನ್ನು ಅವರನ್ನೇ ಕುಟುಂಬದವರು ಅವ್ರಿಗೆ ಶಪಿಸ್ತಾರೆ, ಮೇಲೆಲ್ಲ ಕೆಟ್ಟದ್ದು ಮಾತನಾಡ್ತಾರೆ, ಕೆಟ್ಟ ಇದೆಲ್ಲ ಈ ಎರಿಕೆ ಗೋಡೆ ಅಂತಂದರೆ ಮಧ್ಯೆ ಹಾಕಿದ್ರೆ ಅಡ್ಡವಾಗುತ್ತದೆ. ಏನು ನಮ್ಮ ಪ್ರಾರ್ಥನೆ ಉತ್ತರವು ತಡೆ ಇಡುವ ಗೋಡೆ ಆಗಿರ್ತದೆ. ಸೈತಾನ ಅಂದರೆ ಆ ಸ್ವಾರ್ಥ ಪ್ರಾರ್ಥನೆಗೂ ಅಡ್ಡವಾಗುತ್ತೆ. ಈ ಸ್ವಾರ್ಥ ಪ್ರಾರ್ಥನೆಯನ್ನು ನಮ್ಮ ಬುದ್ಧಿ ಪ್ರಾರ್ಥನೆ ಬ್ರೇಕ್ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಕಲಿತುಕೊಂಡ ಪಾಠ ಅನ್ಯ ಭಾಷೆ ಪ್ರಾರ್ಥನೆ. 20 ದಿನ ಉಪವಾಸ ಇದ್ದುಕೊಂಡು 20 ದಿನ ಅನ್ಯ ಭಾಷೆ 21 ದಿನ ಅವರು 20 ದಿನ ನಾವು 20 ದಿನದಲ್ಲಿ ಅದು ಕುಸ್ತಿತ್ತು, ನಮಗೆ ಛಾಯೆ ಸಿಕ್ಕಿತ್ತು. ಅವರ ಪ್ರಾರ್ಥನೆ ಯಾವ ಸಲ ಫೇಲ್ ಆಯಿತು ಗೊತ್ತಾಯಿತು, ಅವರ ಪ್ರಾರ್ಥನೆ ನಡೆಯಲಿಲ್ಲ. ಆ ರೀತಿ ಪ್ರೇರೆ ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆ ಈ ಥರ ತಡೆ ಇಡುವುದಾದರೆ ಅಥವಾ ಯಾವ ರೀತಿ ಚಿಂತೆ, ಕೆಲಸ ಬೇಸರ, ಕೆಲಸ ನಿರಾಸೆ, ಕೆಲವು ಸಾಲದ ನೊಗಗಳಿರುತ್ತೆ, ಈ ಎಲ್ಲ ಕಡೆ ಹಾಕಬೇಕಾದ್ರೆ ನೀವು ಬುದ್ಧಿಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಅನ್ಯ ಭಾಷೆಯನ್ನು ಜಾಸ್ತಿ ಅಟ್ಲೀಸ್ಟ್ ನಾವು ಜಾಸ್ತಿ ಮಾಡಿದ್ರೆ ನೀವು ಕಡಿಮೆ ಅಭ್ಯಾಸ ಅಟ್ಲೀಸ್ಟ್ 2 ಗಂಟೆ ಆದರೂ ಮಾಡಿಕೊಂಡು ಬರಬೇಕು. ಮತ್ತು ನಿಮಗೆ ಜಾಸ್ತಿ ಮಾಡಲಿಕ್ಕೆ ಆಗದೆ 3 ಗಂಟೆ ಆಗಿ ಅಟ್ಲೀಸ್ಟ್ 2 ಗಂಟೆ ಆದ ಅನ್ಯ ಭಾಷೆ ದಿನ ಪ್ರಾರ್ಥನೆ ಮಾಡುವ. ಯಾವುದೇ ರೀತಿಯ ಸಾಪ ಹಾಕ್ತಿದ್ರು, ಯಾವ ಇದ್ದಿದ್ರು ಆ ಎರೆಗುಗಡೆ ಕಡಿಮೆ ಬೀಳ್ತದೆ. ಮತ್ತು ದೇವರು ನಮ್ಮ ಪದಾರ್ಥನೆ ಉತ್ತರ ಬರೋದಕ್ಕೆ ಮಾರ್ಗಗಳು ಸರಾಗವಾಗ್ತದೆ. ಅವರೇನಂದ್ರೆ ಎರೆಗಡೆ ಕುಸಿದು ಬಿತ್ತು. ಆಗದ ಪರಿಣಾಮ ನಿಮಿತ್ತವಿಲ್ಲದ ಸಾಪವು ಯಾರಿಗೆ ನಿಲ್ಲುವುದಿಲ್ಲ ಜಾಣಿದ್ರು. ಅದೇ ಆ ಸಾಪ ಯಾರಿಗೆ ನಿಲ್ಲುವುದಿಲ್ಲ ಎಂಬುದಾಗಿ ನಾವು ಸುಮ್ಮನೆ ಕೂತ್ಕೊಂಡಾಗ್ತದ ಲೋಕದ ನೋಡ್ತೇವೆ. ಈಗ ಕೆಲಸ ದೇವರ ಮಕ್ಕಳು ಸಹ ಕೋಪ ಬಂದರೆ ಎಂಥ ಎಲ್ಲ ಸಾಪ ಆಗ್ತೀನಿ ಗೊತ್ತಿರುತ್ತೆ ಕೆಲವರು ಎಲ್ಲರೂ. ಅದೇ ವಿಶ್ವಾಸಿಗಳಿಗೆ ಅನ್ಯ ಜನರ ಬಾಯಿ ಹೇಳಿದ್ದು ಯಾವುದು, ಯಾವಾಗಲೇ ಸಾಪವೇ ಸತ್ಯಪವಡೆ ಅಂತ ಹೇಳಿದ್ರೆ ಅದೇ ನಾವು ಅದಕ್ಕೆ ಭಯ ಪಡಬೇಕಿಲ್ಲ. ನಮಗೆ ನಾವು ಬೇಕಂದ್ರೆ ನಾವು ಸಾಪ ಕಾರಣ ನಾವು ಪಾಪ ಹೋಗ್ಬೇಕು. ಅದೇ ನಾವು ಏನು ಮಾಡಿದ್ರೆ ಸಾಪ ಆಗ್ತದೆ. ಅದು ಇಲ್ಲ ಸಾಪವನ್ನು ಮುರಿದುಕೊಳ್ಳಿಕ್ಕೆ ನಿಮ್ಮತ್ತೆ ಕೀ ಅನ್ಯ ಭಾಷೆ ಪ್ರಾರ್ಥನೆ ಆಗಿದೆ. ಈ ಅನ್ಯ ಭಾಷೆ ಪ್ರಾರ್ಥನೆ ದೇವರು ಕೊಟ್ಟ ನಮಗೆ ಕೆಟ್ಟು ಅದು ಶಾಶ್ವತ ನಿಯಮ. ನಾವು ತುತ್ತೂರಿಗಳನ್ನು ಊದಬೇಕು. ಯಾವ ಸೈತನನ್ನು ಅಟ್ಯಾಕ್ ಮಾಡಿ ಬಂತು ಭಯ ಪಡೋಲ್ಲ. ಈ ಅನ್ಯ ಭಾಷೆಯನ್ನು ತುತ್ತೂರಿ ಊದುವಾಗ ಆ ಸೈತನ ಗುಂಪುಗಳು ಚದುರ್ತವೆ, ಎರಿಗೋಡೆಗಳು ಕುಸಿದು ಬಿಡ್ತೇವೆ. ದೇವರು ನಮ್ಮ ಪ್ರಾರ್ಥನೆ ಉತ್ತರವನ್ನು ಕೊಡುವವನು ಆಗಿದ್ದಾನೆ. ಇದು ಅತ್ಯಂತ ಪವರ್ಫುಲ್ ವೆಪನ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಬೇರೆ ನಿಮ್ಗೆ ಅರ್ಥ ಆಗಲಿಕ್ಕೆ, ನಾನು ಒಂದು ಊರಿಗೆ ಪಾಸ್ಟರ್ ಆಗಿ ಸೇವೆಗೆ ನಾನು ಹೋಗಿದ್ದೆ 1392 3ನೇ ಇಸವಿಯಲ್ಲಿ. ಅಲ್ಲಿ ದೇವರಾತ್ಮನು ಅಲ್ಲಿ ಒಬ್ಬ ವಿಶ್ವಾಸಿ ಅಲ್ಲಿ ಪ್ರಾರ್ಥನೆ ಬಂದರು. ಅವರಿಗೆ ಪಾಸ್ಟರ್ ತುಂಬ ಬಂದುಂಟು, ತುಂಬ ರೀತಿಯಲ್ಲಿ ಕೆಟ್ಟ ಕೆಲಸ ಬರ್ತವೆ, ನನ್ನ ಲೈಫ್ ಸೆಟಲ್ ಆಗೋದಿಲ್ಲ. ಹಾಗಾದರೆ ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ನಾವು ಶುಕ್ರವಾರ ಆ ಸಭೆಯಲ್ಲಿ ನಮ್ಮ ಮಕ್ಕಳನ್ನು ನಾನು ಅವರಿಗೆ ತರಬೇತಿ ಮಾಡಿ ಅಡ್ಡ ಪ್ರೇರಣೆ ಮಾಡಿದೆ.
ಮತ್ತು ಔಪಚಾರಿಕ ಪ್ರಾರ್ಥನೆ ವಿಚಿತ್ರ ತೋರಿಸಿದ್ರು. ಆ ವ್ಯಕ್ತಿ ಮಧ್ಯದಲ್ಲಿಟ್ಟು ಕೃಷ್ಣ ಅವನ ಸುತ್ತಲೂ ಹೇಗೆ ನೋಡಿ, ಈಗ ಬೇಲಿ ಕಬ್ಬಿನಿಂದ ಸರಳಿನಿಂದ ಅವನ ಸುತ್ತಲೂ ದಪ್ಪವಾದ ಕಬ್ಬಿನಿಂದ ಅಂದರೆ ಸರಡು ಒಂದು ಆ ಜೈಲಿನಲ್ಲಿಂದ ಹೊರಗು ಆ ರೀತಿ ಅವನಿದ್ದಾನೆ. ನಾನು ಪವಿತ್ರ ಏಕೆ ಪ್ರೇರು ದೇವರ ಮೊದಲು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ನಾವೆಲ್ಲ ವಿಶ್ವದೇ ಅವರೆಲ್ಲರಿಗೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನಾನು ಮುಂದೆ ಬಿಜಿ ನೋಡ್ತೇನೆ. ಒಬ್ಬ ದೇವದೂತನ ಕೈಯಲ್ಲಿ ಒಂದು ಕಬ್ಬಿನ ಕತ್ತಲು ಏನು ಹೇಳ್ತಾರಲ್ಲ, ಕಬ್ಬಿನ ಆ ಕತ್ತು ಹಿಡಿದುಕೊಂಡು ನಾನು ನೋಡ್ತಾ ಇದ್ದೇನೆ. ಅವನು ನೋಡಿ ಆ ವಿಶ್ವಾಸ ಮಧ್ಯಲ್ಲಿದ್ದಾನೆ. ಅವನ ಸುತ್ತಲೂ ಆ ಕಬ್ಬಿನಿಂದ ಸಲ ಪಡೆದ ಒಂದು ಗೋಡೆ ಅವನಿಗೆ ಹೊರಗೆ ಬಂದ. ಬರೀ ಅನ್ಯ ಪ್ರಾರ್ಥನೆ ಪವಿತ್ರ ವಿದ್ಯಾನ ನಾವೆಲ್ಲ ಸಭೆಯವರಿಗೆ ನ್ಯೂಸನ್ನು ನಾವು ಮಾಡುವಾಗ ನನಗೆ ಶಬ್ದ ಕೇಳ್ತಿದ್ದೆ. ಆ ದೇವದೂತರ ಕತ್ತಲಲ್ಲಿ ಕಟ್ ಅದು ಶಬ್ದ ಕೇಳ್ತಿದ್ದೆ. ಅದು ಪರಿಪೂರ್ಣ ಕಟ್ ಆಗ್ತಿರುವಾಗ ಸುಮಾರು 1 ಗಂಟೆ 2 ಗಂಟೆ ಸುಮಾರು ಗಂಟೆ ನಿರಂತರ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ನನ್ನ ಮುಂದೆ ಯಾವ ದೇವದೂತನ್ನು ನೋಡ್ತಾರೆ. ಕಂಪ್ಲೀಟ್ ಕಟ್ ಮಾಡೋದಾಗ ಅನ್ಯ ಭಾಷೆ ನಾವು ಬಿಡಿದವಳೆ ಕಂಪ್ಲೀಟ್ ಅವನಿಗೆ ಬಿಡಿದವಳೆ. ಹಾಗಾದರೆ ಅನ್ಯ ಭಾಷೆ ಪ್ರಾರ್ಥನೆ ಎಷ್ಟು ಪವರ್ ಇರ್ತಾರೆ. ನಿಮ್ಮನ್ನೇ ಎನ್ಕರೇಜ್ ಮಾಡ್ತಾರೆ. ನೋಡಿ, ಅನ್ಯ ಭಾಷೆ ಪ್ರಾರ್ಥನೆ ಗಿಫ್ಟ್ ಇಲ್ಲದವರಿಗೆ ಅರ್ಥವಾಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ವೈಯಕ್ತಿಕವಾಗಿ ನಾವು ಸಭೆಯಾಗಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಟೀಮ್ ಮಾಡಿ ನಾವು ಸಭೆಯಲ್ಲಿ ಪ್ರಯತ್ನ ಮಾಡಬೇಕು. ಅನ್ಯ ಭಾಷೆ ಇದ್ದರೆ ಬುದ್ಧಿ ಅದೇ ನಿಮ್ಮ ಅನ್ಯ ಭಾಷೆ ಇದ್ದರೆ ಸಭೆಯಲ್ಲಿ ಟೀಮ್ ಮಾಡಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ವೈಯಕ್ತಿಕವಾಗಿ ಗಂಟೆ 2-3 ಗಂಟೆಗೆ ಕೆಲವು ಸರಿ ದೇವರ ಭಾರ ಕೊಡ್ತಾನೆ. ಎಷ್ಟು ನಾವು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ 100% ಎಲ್ಲ ಸಹಿತ ಎರಡು ಗೋಡೆಗಳು ಯಾವುದೇ ಬಂಧವಿದ್ದು ಅದು ಕಡಿಯಲ್ಪಡುತ್ತವೆ ಮತ್ತು ಜಯ ಲಭಿಸುತ್ತದೆ. ಆಮೇಲೆ ಈಗ ನಾವು 31ನೇ ಬಿಟ್ಟು ನೋಡುತ್ತೇವೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ದೇವದೂತರು ಬಿಡುಗಡೆಯನ್ನು ಹೊಂದುತ್ತೇವೆ, ನಮ್ಮ ಪರವಾಗಿ ಯುದ್ಧವನ್ನು ಮಾಡಲು, ನಮಗೆ ಸಹಾಯವನ್ನು ಮಾಡಲು ಮತ್ತು ಸೈತಾನನ ಬಂಧನಗಳಿಂದ ನಮ್ಮನ್ನು ಬಿಡಿಸಲು. ಹೇಳ್ತೇನೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ದೇವದೂತರು ಬಿಡುಗಡೆ ಹೊಂದುತ್ತೇವೆ, ನಮ್ಮ ಪರವಾಗಿ ಯುದ್ಧವನ್ನು ಮಾಡಲು, ನಮಗೆ ಸಹಾಯವನ್ನು ಮಾಡಲು ಮತ್ತು ಸೈತಾನ ಬಂಧನ ನಮ್ಮನ್ನು ಪೀಡಿಸಲು. ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ 4ರಿಂದ 15 ವಾಕ್ಯ ತನಕ, ಆಕ್ಟ್ಸ್ ಚಾಪ್ಟರ್ 12 ವರ್ಸ್ 4 ರಿಂದ 15 ತನಕ ಹೋಗಿದ್ದೇವೆ. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ಸರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ. ದಿವಸದ ಹಿಂದಿನ ರಾತ್ರಿ ಪೇತ್ರನು 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಂದ ಹಾಕಿದ್ದ ಸರಪಳಿಗಳು ಕಳಚಿ ಬಿದ್ದವು. ಆ
ಪೇತ್ರನನ್ನು ಆ ಹೇರೋದನ ನೋಡಿ ಸೆರೆಮನೆಯಲ್ಲಿ ಹಾಕಿ ಬಂದೋಬಸ್ತಾಗಿ ತುಂಬ ಸರಪಳಿಯಿಂದ ಪಟ್ಟಿದ್ದನು. ಈ ಸಭೆಯನ್ನು ಮಾಡಿದ್ರು ಪೇತ್ರನನ್ನು ಬಿಡುವುದಕ್ಕೋಸ್ಕರವಾಗಿ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಡಿ. ಅತಿ ಆಸಕ್ತಿಯ ಪ್ರಾರ್ಥನೆ ಇದ್ದಾಗ ನೋಡಿ, ಬುದ್ಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಲೇಬೇಕು, ನೆನಪಿಟ್ಟುಕೊಳ್ಳಿ, ಬುದ್ಧಿಯನ್ನು ಸ್ತುತಿ ಮಾಡಲೇಬೇಕು. ಹಾಗೆಯೇ ಅನ್ಯ ಭಾಷೆಯಲ್ಲಿ ಬುದ್ಧಿಗಿಂತ ಜಾಸ್ತಿ ಪ್ರಾರ್ಥನೆ ಮಾಡಿದ್ರೆ ಬ್ಯಾಲೆನ್ಸ್. ಅಂದರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ಬುದ್ಧಿಯನ್ನು ಪ್ರಾರ್ಥನೆ ಮಾಡಲೇಬೇಕು, ಬುದ್ಧಿಯನ್ನು ನಾವು ಸ್ತುತಿ ಮಾಡಿ. ಅದು ಅನ್ಯ ಭಾಷೆ ಅದಕ್ಕಿಂತ ಜಾಸ್ತಿ ಮಾಡಿ. ಈಗ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ದೀರ್ಘಕಾಲದಲ್ಲಿ ಅನೇಕ ಗಂಟೆಗಳು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡಬೇಕು. ಬುದ್ಧಿಲಿ ನಾವು ಜಾಸ್ತಿ 2 ಗಂಟೆ ಸ್ತುತಿ ಮಾಡಬಹುದು. ಅದೇ ತುಂಬ ದೀರ್ಘಕಾಲ ಬುದ್ಧಿಲಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಅನ್ಯ ಭಾಷೆ ಪ್ರಾರ್ಥನೆ ಎಷ್ಟೋ ಗಂಟೆಗಳು ಸಹ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ. ಈಗ ಏನು ಮಾಡಿದ್ರು, ಈ ಸಭೆಯವರು ಏನು ಮಾಡಿದ್ರು, ಆ ಪೇತ್ರನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಅವರು ಒಂದೇ ಅತಿ ಆಸಕ್ತಿಯ ಪ್ರಾರ್ಥನೆ ಮಾಡಿದ್ದರು. ಪೇತ್ರನನ್ನು ಬರೋ ತನಕ ಆ ಮನೆಯಲ್ಲಿ ಪ್ರಾರ್ಥನೆ ನಡೀತಿದ್ದು. ಅದು ಯಾವ ಪ್ರಾರ್ಥನೆ? ಅನ್ಯ ಭಾಷೆಯ, ಅಂದರೆ ಉಪವಾಸ ಇಲ್ಲಿ ಇದ್ದಲ್ಲಿ ಅಷ್ಟು ಅನ್ಯ ಭಾಷೆ ಪ್ರಾರ್ಥನೆ ಅತಿ ಆಸಕ್ತಿ. ನಾವೆಲ್ಲರೂ ಒಂದೇ ರೀತಿಯ ಪ್ರಾರ್ಥನೆ ಮಾಡುವಾಗ ದೇವರ ದೂತರು ಪರಲೋಕದಿಂದ ಬಂದು ಏನು ಮಾಡಿದ, ಪೇತ್ರನ ಮಲಗಿದ್ದ, ಅದೇ ದೇವರು ಬಂದು ಅದನ್ನು ಎಬ್ಬಿಸಿ ಆ ಸರಪಣಿಯ ಕದಗಳನ್ನು ಬಿಡಿಸಿ ತೆರೆದು ಪೇತ್ರರನ್ನು ಹೊರಗೆ ತೆಗೆದು. ಇವತ್ತು ನಮ್ಮನ್ನು ಅಪಘಾತಗಳು, ದುರ್ಮರಣಗಳು, ದುರ್ಘಟನೆಗಳು ಇದೆಲ್ಲ ನಮಗೆ ಆಗದಂತೆ ಕಾಪಾಡಲಿಕ್ಕೆ ಒಂದು ದೇವರು ಬೇಕು. ಅದಕ್ಕೆ ನಾವು ಮಾಡಬೇಕು, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಬುದ್ಧಿಯನ್ನು ಪ್ರಯಾಣ ಮಾಡುವಾಗ ಆ ದೊಡ್ಡ ಆತ್ಮವನ್ನು ಬಂಧಿಸಬೇಕು. ಅಷ್ಟೇ ಅಲ್ಲದೆ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡುವುದಾದರೆ ದೇವರು ದೂತರು ಪರಲೋಕದಿಂದ ಬಿಡುಗಡೆ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡುವ ದೇವ ದೂತರು ಬರುತ್ತಾರೆ. ಅಲ್ಲೇನಾಯಿತು, ಅಷ್ಟು ಬಂದೋಬಸ್ತಿನಲ್ಲಿ ಇಟ್ಟಿದ್ದ ಪೇತ್ರನನ್ನು ಕಳಿಸಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯತ? ಅವರೇ ಬಿಡಿಸಬೇಕು, ಯಾರು ಸರಿ ಅವರು ಬಿಡಿಸಲಿಲ್ಲ. ಆದರೆ ಯಾರು ಬಂದು ದೇವತೆ ಬಂದು ಆ ಸರ್ ಬಿಚ್ಚಿಕೊಂಡು ಪೇತ್ರನನ್ನು ಹೊರಗೆ ತಂದು ಇಲ್ಲಿ 2 ಅರ್ಥಗಳನ್ನು ನಾನು ನಿಮಗೆ ಹೇಳ್ತೇನೆ ಪ್ರೇರೆ. ಇವತ್ತು ಎಷ್ಟೋ ಆತ್ಮಗಳು ಪ್ರೇರೆ ಟಿ ವಿ ಕಂಡವರಿಗೆ ದೇವರ ವಾಕ್ಯ ಕೇಳ್ತಾ ಇದ್ದಾರೆ. ದೇವರ ಸ್ತೋತ್ರ, ಸುಮಾರು ಟಿ ವಿ ಮಾಧ್ಯಮ ಮುಖಾಂತರ 24 ಗಂಟೆ ದೇವರ ವಾಕ್ಯ ತೃಪ್ತಿ ಪಡ್ತಾ ಉಂಟು ಲೋಕದಲ್ಲಿ. ಆದರೆ ಆತ್ಮಗಳು ಹೊರಗೆ ಬರೋದಿಲ್ಲ. ಯಾಕೆಂದರೆ ಅವರು ಆರಾಧನೆ ಮಾಡುವ ಒಂದು ಸಂಗತಿಗಳು ಅವರಿಗೆ ಕಟ್ಟಲ್ಪಟ್ಟಿದೆ. ಈ ಅನ್ಯ ಭಾಷೆ ಪ್ರಾರ್ಥನೆ ಸಭೆಯಾಗಿ ಒಂದು ಟೀಮ್ ಹಾಕಿಕೊಂಡು ನಾವು ವಾರಕ್ಕೆ ಒಂದು 4 ನಾವು ಹೇಗೆ ಸಭೆ ಉಪವಾಸ ಮಾಡ್ತೀರೋ ನಾವು ಒಟ್ಟಾಗಿ ಎಲ್ಲ ನಾಯಕರು ಎಲ್ಲ ಸೇರಿ ಒಂದೇ ಭಾಷೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗಲೇ ಪವಿತ್ರಾತ್ಮನು ನಮ್ಮ ಮೂಲಕ ಯಾವ ಆತ್ಮಗಳು ಸುವಾರ್ತೆಯಲ್ಲಿ ಅವರಿಗೆ ಆಸೆ ಉಂಟು, ನಾವು ಸಂಸ್ಕಾರ ಮಾಡಬೇಕು, ನೀಡಿ ದೇಶಬೇಕು, ಸಭೆ ಅವರ ಆಸೆ ಉಂಟು, ಅದಕ್ಕೆ ಕೆಲವು ಬಂಧನಗಳು ಇರ್ತವೆ. ಅದು ನಮ್ಮ ಪ್ರಾರ್ಥನೆ ಏನು ಮಾಡ್ತದೆ, ದೇವರು ದೂತರು ನಮ್ಮ ಪ್ರಾರ್ಥನೆಯಲ್ಲಿ ದೇವರು ದೂತ ಕಳಿಸಿ ಅವರಿಗೆ ಆ ಬಂಧ ಬಿಡಿಸಿಕೊಂಡು ಅವರು ಸಭೆಗೆ ಬರುವಾಗೆ ಕಾರ್ಯ ಮಾಡುತ್ತಾನೆ. ಆದರೆ ಸಭೆಯಲ್ಲಿ ಉಜ್ಜೀವನ ಬರಬೇಕು, ಸಭೆಯಲ್ಲಿ ಆತ್ಮಗಳು ಬರಬೇಕಾದ್ರೆ ನಾವು ಸುವಾರ್ತೆ ಪಡಲೇಬೇಕು. ಈಗ ಸುವಾರ್ತೆ ವೃತ್ತಪಡ್ತಾ ಉಂಟು. ಆದರೆ ನಮ್ಮ ಅನ್ಯ ಭಾಷೆ ಪ್ರಾರ್ಥನೆ ನಾವು ಇನ್ನೂ ಹೆಚ್ಚು ಅಂದರೆ ನಾವು ಆಸಕ್ತಿಯಿಂದ ನಾವು ಎಷ್ಟು ನಾವು ಅನ್ಯ ಭಾಷೆಯ ಪ್ರಾರ್ಥನೆ ನಾವು ವ್ಯಕ್ತಿಕವಾಗಿ ಪ್ರೇರ್ ಮಾಡಿದಾಗೆ ಸಭೆಯಾಗಿ ನಾವು ಪ್ರೇರ್ ಮಾಡ್ತೀವಿ. ಆ ಪ್ರಾರ್ಥನೆ ದೇವರಿಗೆ ಅವರಿಗೆ ಕಟ್ಟಲ್ಪಟ್ಟ ಸರಪಣಿಗಳನ್ನು, ಕಟ್ಟಲ್ಪಟ್ಟ ಬಂಧಗಳನ್ನು ಬಿಡುಗಡೆ ಕೊಡುವುದಾಗಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ನಾನು ಅನ್ಯ ಭಾಷೆ ಪ್ರಾರ್ಥನೆ ನಾನು ಗೊತ್ತು. ನಾನು 1985 ಮಾಡಿದೆ. 86 ಅನ್ಯ ಭಾಷೆ ಸಿಕ್ಕಿದ್ದು. ಅದರಿಂದ ನನ್ನ ಜೀವಿತ ಅನ್ಯ ಭಾಷೆ ಪ್ರಾರ್ಥನೆ ನಾನು ರೂಢಿ ಮಾಡಿಕೊಂಡೆ. ಒಂದು ಸಲ ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ರೂಢಿದವರ ನಮ್ಮ ಮುಖಾಂತರ ಕಷ್ಟದಲ್ಲಿರೋರಿಗೆ ಬಿಡುಗಡೆ ಮಾಡ್ತಾರೆ. ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ಸಾಯಂಕಾಲ ಹೊತ್ತು ನನಗೆ ದೇವರ ಬಿಸಿನೆಸ್ ತೋರಿಸಿದ ಒಂದು ಕುಟುಂಬ ಸಾಲ ಮಾಡಿ ತುಂಬ ಸಾಲದಲ್ಲಿ ಮುಳುಗಿ ಹೋಗಿದೆ. ಅವರಿಗೆ ಸಾಲ ತೀರಿಸಲಿಕ್ಕೆ ಆಗದೆ ಆ ಹೆಂಡತಿ ಮಾನಸಿಕ ಕುಂದಿ ಹೋಗಿದೆ. ಗಂಡನಿಗೆ ಸಹ ಸಾಲ ತೀರಿಸಲಾಗಿದೆ. ಅವರು ತುಂಬ ರೀತಿಯಲ್ಲಿ ಅದು ಸಾಲ ಅವರಿಗೆ ಹೊರೆ ಆಗಿದೆ. ನಾನು ಅನ್ಯ ಪ್ರಾರ್ಥನೆ ಆತ್ಮ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು ನನಗೆ ದೇವರು ತೋರಿಸ್ತದೆ. ಅದು ಅಂದರೆ ನಾನು ಅನೇಕ ಗಂಟೆಗಳು ಅನ್ಯ ಪ್ರೇರಣೆ ಮಾಡ್ತಾ ಒಂದು ದಿನ ಪ್ರೇರೆ ನಾನು ಅವರಿಗೆ ಬುದ್ಧಿಯಲ್ಲಿ ಪ್ರೇರಣೆ ಮಾಡಿಲ್ಲ, ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ದೇವೆ. ಅವರಿಗೆಲ್ಲ ಸಾಲದಿಂದ ಬಿಡುಗಡೆ ಮಾರ್ಗ ಓಪನ್ ಮಾಡಿದ್ರು. ಆಮೇಲೆ ಆಗಿರುತ್ತೆ ಅನ್ಯ ಭಾಷೆ ಪ್ರಾರ್ಥನೆ ಸ್ವಾರ್ಥಪರ. ಈಗ ಬುದ್ಧಿ ನೋಡಿದ್ರೆ ನನಗೆ ಪ್ರೇರಣೆ ಮಾಡಿದ್ರೆ ಅನ್ಯ ಭಾಷೆ ಸ್ವಾರ್ಥಿ. ನನ್ನ ಭಾಷೆ ಪ್ರೇರಣೆ ಮಾಡುವಾಗ ನಾವು ಪವಿತ್ರ ನಮಗೋಸ್ಕರ ಬಂದ ಪ್ರಾರ್ಥನೆ ಮಾಡೋದಲ್ಲ, ಇವನ್ ನಮ್ಮ ಕುಟುಂಬದಕ್ಕೋಸ್ಕರ ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಅಥವಾ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೀವಿ. ಅದಕ್ಕೋಸ್ಕರ ನಾವು ಅನ್ಯ ಭಾಷೆ ಪ್ರಾರ್ಥನೆ ಈಗ
ಗಿಫ್ಟ್ ನಾವು ಸ್ವಾರ್ಥ ಬಿಟ್ಟು ಉಪಯೋಗ ಮಾಡಬೇಕು. ನಿಮಗೆ ಮನಸ್ಸಿಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ ಬಿಟ್ಟು ಮನಸ್ಸಿಗೆ ಅರ್ಥವಾಗುವುದಿಲ್ಲ, ಅದೇ ಪ್ರಾರ್ಥನೆ ಪವರ್ ಉಂಟು. ದೇವರು ಈ ಪ್ರಾರ್ಥನೆ ಕೇಳಿಕೊಂಡು ನಮ್ಮ ಆತ್ಮ ಯಾರಿಗೂ ಪ್ರಾರ್ಥನೆ ಮಾಡೋದು ಅವರನ್ನು ದೇವರು ಆಗೋದೆಲ್ಲ ಸಾಲದಲ್ಲಿ ಇರಬಹುದು, ಕೆಲವು ಕಷ್ಟದಲ್ಲಿರಬಹುದು, ಅದರ ನಾಶದ ಆತ್ಮಗಳನ್ನು ಬಿಡುಗಡೆ ಕೊಟ್ಟು ಅವರ ಸಭೆಗೆ ತಿಳಿಸುವನಾಗಿದ್ದಾನೆ. ಹೇಗೆ ಆ ಪೇತ್ರನ್ನು ಆ ಸೆರೆ ಮನೆಯ ಬಗ್ಗೆ ಹೇಳಲ್ಪಟ್ಟಿದ್ದು, ದೇವ ದೂತನ ಅವನಿಗೆ ಮತ್ತು ಆ ಪೇತ್ರ ಕನಸುಗಂಡ ಇದ್ದಾರ, ನಂತರ ಅವನಿಗೆ ದೇವದೂತನ ಪ್ರಾರ್ಥನೆ ಮಾಡುವ ಮನೆಗೆ ತೆಗೆದುಕೊಂಡು ಆ ರೀತಿ ಅನ್ಯ ಭಾಷೆ ಪ್ರಾರ್ಥನೆ ನಾವು ಮಾಡಬೇಕು. ಅದಕ್ಕೆ ಅತಿ ಆಸಕ್ತಿಯ ಪ್ರಾರ್ಥನೆ ಇದ್ದರೆ ಅದು ಬಹು ಬಲಬಲ ಪ್ರಾರ್ಥನೆ ಆಗಿದೆ. ಆಮೇಲೆ ಯಾಕಂದರೆ ಯಾವ ದೇವರ ಆತ್ಮರಿಗೆ ಯಾವಾಗಲೂ ಭಾರ ಕೊಡ್ತದೋ ಒಳ್ಳೆ ಪ್ರೇಯರ್ ಮಾಡಬೇಕು. ನೀವು ನಿಯಮಿತ ನಿಮ್ಮ ಪ್ರಾರ್ಥನೆ ಸಮಯ ಮಾಡಲೇಬೇಕು, ವೆರಿ ಇಂಪಾರ್ಟೆಂಟ್. ಮತ್ತು ಎಷ್ಟಾவது ದೇವರಪ್ಪನಿಗೆ ಯಾವತ್ತೂ ಪ್ರಾರ್ಥನೆ ಮಾಡಿ ನಿಮ್ಮ ಆತ್ಮದಲ್ಲಿ ಭಾರ ಕೊಟ್ಟರೆ ಏನು ಪ್ರಾರ್ಥನೆ ಗೊತ್ತಿದ್ದಿಲ್ಲ, ಇಮಿಡಿಯೇಟ್ ಅನ್ಯ ಭಾಷೆ ಪ್ರಾರ್ಥನೆ ಯಾರಿಗೋಸ್ಕರ ಅದು ಮುಟ್ಟುತ್ತದೆ. ಮತ್ತು ದೇವರು ಆ ಪ್ರಾರ್ಥನೆ ಮುಖಾಂತರ ದೇವರು ಏನು ಮಾಡ್ತಾರೆ, ಅವರನ್ನು ಕಾಪಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಕೆಲವು ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಹೇಳ್ತಾರೆ ಅಥವಾ ಪಾಸ್ಟರ್ ಅದನ್ನೇನು ಪ್ರೇಯರ್ ಮಾಡೋದು, ಬುದ್ಧಿಯಲ್ಲಿ ಪ್ರೇಯರ್ ಮಾಡಬೇಕು, ಅಷ್ಟೇ ಬಿಡುದಿಲ್ಲ ಪ್ರೇಯರ್. ಎಕ್ಸಾಂಪಲ್ ಹೇಳ್ತಾನೆ, ಒಂದು ಸಾರಿ ಒಂದು ತಂದೆ ತಾಯಿ ಒಂದು ಮಗಳು ಡೆಂಗ್ಯೂ ಜ್ವರದಲ್ಲಿ ಅವ್ರು ಬೆಂಗಳೂರಲ್ಲಿ ಬಂದು ಡೆಂಗ್ಯೂ ಜ್ವರದಲ್ಲಿ ಆ ಮಗನ ಪ್ಲೇಟ್ಲೆಟ್ ಡಿಕ್ರೀಸ್ ಆಗ್ತಾ ಬರ್ತದೆ. ಎಷ್ಟು ಒದ್ದಾಡಿದ್ರು ಅದು ಇನ್ಕ್ರೀಸ್ ಆಗೋದಿಲ್ಲ. ಡಾಕ್ಟರ್ ಇನ್ನೂ ನಿರೀಕ್ಷೆ ಇಲ್ಲ ಎಂಬುದಾಗಿ ಅವರಿಗೆ ಕಡೆಗೆ ಅವರೇ ನನಗೆ ಫೋನ್ ಮಾಡಿದ್ರು, ಆ ತಂದೆ ತಾಯಿ ಕೂಗಿದ್ರು, ಪಾಸ್ಟರ್ ನನ್ನ ಮಗಳಿಗೆ ಪ್ರಾರ್ಥನೆ ಮಾಡಿದ್ದಾರೆ. ನಾನು ಆಯಿತು ಪ್ರಾರ್ಥನೆ ಮಾಡಿದೆ. ಮತ್ತು ರಾತ್ರಿಯಲ್ಲಿ ನಾವು ಸುಮಾರು ಗಂಟೆ ನನಗೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾ ಹೋದೆ. ಅನ್ಯ ಭಾಷೆ ಪ್ರಾರ್ಥನೆ ನನಗೆ ಆತ್ಮ ತೋರ್ತದೆ. ಮಗಳಿಗಾಗಿ ನಾನು ಪ್ರೇರ್ ಮಾಡ್ತಾ ಹೋಗುವಾಗ ಅವರ ಲ್ಯಾಟಲೇಟ್ ಇನ್ಕ್ರೀಸ್ ಆಗ್ತಿದ್ದು ನಾನು ಅನ್ಯ ಭಾಷೆ ಪ್ರೇರ್ ಮಾಡಿ ನನಗೆ ದೇವರು ವಿಜಿನ್ ತೋರಿಸ್ತಾ ಇದೆ. ಮತ್ತು ಹಾಗೆ ಬೆಳಿಗ್ಗೆ ಫೋನ್ ಮಾಡಿದ್ರು, ದೇವರು ನನ್ನ ಮಗಳ ಇನ್ಕ್ರೀಸ್ ಆಯಿತು, ಮಗಳು ಡೆಂಗ್ಯೂ ಪಾರ ಆದವು. ಹಾಗಾದರೆ ಯಾವ ಈಗ ಪ್ರೇರ್ ಮಾಡಲಿಕ್ಕೆ ಅಂತಂದ್ರೆ ಬುದ್ಧಿಯಲ್ಲಿ ಪ್ರೇರ್ ಮಾಡಬೇಕು. ಅಷ್ಟು ಪ್ರೇಯರ್ ಕೆಲವೊಂದು ಮಾಡ್ತಾರೆ, ಬುದ್ಧಿಲಿ ಎಷ್ಟು ನಿಮಿಷ ಪ್ರೇಯರ್ ಮಾಡಬೇಕು. ಈಗ ನಾನು ಬ್ರದರ್ ಸಿಸ್ಟರ್ ಅಂತ ಪ್ರೇಯರ್ ಮಾಡಿ ನಾನಿವತ್ತು ನನಗೆ ಕೆಲವರು ತಿಳಿಸ್ಬೋದು, ನೀವು ಬುದ್ಧಿ ಎಷ್ಟು ಹೊತ್ತು ಪ್ರೇಯರ್ ಮಾಡೋದು, ನಿಮಗೆ 5 ನಿಮಿಷ ಅಲ್ಲ ಜಾಸ್ತಿ ಪ್ರೇಯರ್ ಮಾಡಿದ್ರೆ ಅಲ್ಲಿ 5 ನಿಮಿಷ ಪ್ರಾರ್ಥನೆ ಬಿಡುವುದಿಲ್ಲ. ಅಲ್ಲಿ 5 ನಿಮಿಷ ಬುದ್ಧಿ ಪ್ರೇಯರ್ ಮಾಡಬೇಕು. ನಾನು ಏನು ಮಾಡಬೇಕು, ಕೆಲಸದಲ್ಲಿ ಒಂದು ಅನ್ಯ ಭಾಷೆ ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ಆ ಬುದ್ಧಿಯಲ್ಲಿ ಮಾಡೋ ಪ್ರಾರ್ಥನೆ ಇನ್ನೂ ದೇವರಾತ್ಮನ ಅನ್ನೋದು ಅಲ್ಲಿ ಆ ವ್ಯಕ್ತಿಗೆ ಬಿಡುಗಡೆ ಬರುತ್ತದೆ, ಅಲ್ಲಿ ಮಿರಾಕಲ್ ಆಗುತ್ತದೆ. ಇವತ್ತು ಈ ಸೀಕ್ರೆಟ್ ಅನೇಕ ಮಾಡ್ತಾರೆ, ಪ್ರಾರ್ಥನೆ ಮಾಡಿದ್ರೆ 5 ನಿಮಿಷ ಪ್ರೇಯರ್ ಮಾಡಿ ಆಯಿತು, ಮುಗಿತಕ್ಕಂತೆ. 5 ನಿಮಿಷ ಪ್ರಾರ್ಥನೆಯಲ್ಲಿ ಕಾರ್ಯ ಯಾವುದ 1 ನಿಮಿಷ ಪ್ರಾರ್ಥನೆ ಮಾಡಲೇಬೇಕು. ಅದು ಅನ್ಯ ಭಾಷೆ ಪ್ರಾರ್ಥನೆ ಪವಿತ್ರಾತ್ಮನು ಎಷ್ಟು ನಿಮಗೆ ಮಾಡಲಿಕ್ಕೆ ಹೇಳಿದ್ದು ಅಷ್ಟು ಗಂಟೆ ಮಾಡುವಾಗ ಪರಲೋಕದಲ್ಲಿ ದೂತರು ಬರ್ತಾರೆ, ಅವರಿಗೆ ಸಹಾಯ ಮಾಡಲಿಕ್ಕೆ, ಅವರ ರೋಗ ಗುಣ ಮಾಡಲಿಕ್ಕೆ, ಅವರನ್ನು ಸೈತನ್ನ ಕೈಯಿಂದ ಬಿಡುಗಡೆ ಮಾಡಲಿಕ್ಕೆ. ಅದಕ್ಕೆ ಅನ್ಯ ಭಾಷೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಅದು ಎಷ್ಟು ರೂಪಾಯಿ ಮಾಡ್ತೀವೋ ಪ್ರೇರೆ ನಿಮಗೆ ಅದರ ಆಶೀರ್ವದಿಸುತ್ತದೆ. ಮತ್ತು ಪರಲೋಕದಲ್ಲಿ ಅವನುಂಟು ಪ್ರೇರೆ ಈ ಪ್ರಯೋಜನ ಉಂಟು. ದೇವರ ದೂತರು ನಮಗೆ ಸಹಾಯಕ ಬರ್ತದೆ. ಅಷ್ಟೇ ಸ್ವಲ್ಪ ಕುಟುಂಬ ನಿಮ್ಮ ಕುಟುಂಬದ ಅನೇಕರು ಅಕ್ಷರ ಬರಲ್ಲ, ಆ ಕುಟುಂಬದ ಸ್ವಲ್ಪ ಪ್ರೇರಣೆ ಮಾಡಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾರೆ, ದೇವರ ಕಾರ್ಯ ಮಾಡುತ್ತಾರೆ. ಆಗ ದೇವರು ದೂತರು ಹೋಗಿ ಅವರನ್ನು ಆ ಕಷ್ಟದಿಂದ ಬಿಡುಗಡೆ ಸಭೆಗೆ ತರ್ತಾರೆ. ಆ ರೀತಿ ನಾವು ಪ್ರಾರ್ಥನೆ ಮಾಡುವಾಗಬೇಕು. ವಿನ 50 ನಿಮಿಷ 1 ಗಂಟೆ ಪ್ರಾರ್ಥನೆ ತಪ್ಪಲಾಗದೆ ನಾವು ಆಗುವುದು. ಆ ರಾತ್ರಿ ಪ್ರೇರೆ ದೇವರ ಆತ್ಮನು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಕೇಳುವಾಗ ನಿಮ್ಮ ನಿದ್ರೆ ನೋಡಬಾರ್ದು. ನೋಡಿ, ನಾನು ಕೆಲವು ರಾತ್ರಿ ದೇವರ ಆತ್ಮನು ನಿದ್ದೆ ಬಿಡುವುದಿಲ್ಲ. ಅಂದರೆ ಆಗ ನಾನು ನಿದ್ರೆ ಹೋಗು, ನಾನು ಇವತ್ತು ನಿದ್ದೆ ಮಾಡಿದ್ದೀನಿ, ನಾಳೆ ಕೆಲಸ ಹೋಗಿದಾಗ ನಾನು ನನ್ನ ಸಮಯವನ್ನು ನನ್ನ ನಿದ್ರೆಯನ್ನು ಅನ್ಯ ಭಾಷೆ ಪ್ರಾರ್ಥಿಸುವುದರೆ ಪವಿತ್ರಾತ್ಮ ಸೇವೆ ಕಾಪಾಡ್ತಾರೆ. ನಾನು ಸುಮ್ಮನೆ ಬೇಕೆಂದ್ರೆ ಮಾಡಿದ್ರೆ ಬೇಕೆಂದು ಟಿ ವಿ ನೋಡಿ ಅಥವಾ ಮೊಬೈಲ್ನಲ್ಲಿ ಇದು ಕೂಡ ಬೇರೆ ಅಂದರೆ ಯೂಸ್ ಇರುತ್ತೆ. ಬೇಕೆಂದು ಸಮಯದಲ್ಲ ಸುಮ್ಮನೆ ಎಷ್ಟೋ ಗಂಟೆ ತನಕ ಕೂತ್ಕೊಳ್ತಾರೆ ರಾತ್ರಿ, ಹೌದಲ್ಲ, ಲೇಟ್ ಮಲಗ್ತಾರೆ, ಲೇಟ್ ಹೇಳ್ತಾರೆ, ಅದು ಅವರಿಗೆ ಆರೋಗ್ಯ ಪೆಟ್ಟಾಗ್ತದೆ. ಅದೇ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಆತ್ಮ ನಿಮಗೆ ಭಾರ ಕೊಡಿದರೆ ನಿಮ್ಮ ನಿದ್ರೆಯ ಬಗ್ಗೆ ಟೆನ್ಷನ್ ಮಾಡಬೇಡಿ. ನೀವು ಇಡೀ ರಾತ್ರಿ ನಿದ್ದೆ ಮಾಡೋದು ಪರವಾಗಿಲ್ಲ, ನೀವು ದೇವರ ಸ್ವರಕ್ಕೆ ಇದ್ದರೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಶರೀರ ಕಾಪಾಡ್ತಾನೆ, ಏನೂ ಡ್ಯಾಮೇಜ್ ಬೇರೆ ಬಿಡೋದಿಲ್ಲ. ಆಮೇಲೆ ಈ ಪ್ರಾರ್ಥನೆಯಲ್ಲಿ ಪರಲೋಕ ದೇವದೂತರು ಬಂದು ಪೇತ್ರನನ್ನು ಬಿಡುಗಡೆ ಮಾಡಿದನು. ಒಂದು ವೇಳೆ ಆ ಸಭೆಯವರು ಸೇವಕರ ಮೇಲೆ ದೂರ ಇದ್ದರೆ ಅವ್ನು ಬಿಡುಗಡೆ ಆಗ್ತದ? ಪೇತ್ರನ ಮಾಡಿದ ಈಗ ನೋಡಿ ಸೇವೆ ಅಂತಂದರೆ ಅವನನ್ನು ತಿರುಪು ಮಾಡಿಕೊಂಡು ಇದು ಮಾಡಿದರೆ ಬಿಡುಗಡೆ ಆಗ್ತಿದ್ದ. ಇವತ್ತು ಅನೇಕರು ಈ ರೀತಿ ಮಾಡ್ತಾರೆ. ಯಾರು ಕಷ್ಟ ಬಂದು ಕೂಡಲೇ
ಹೌದು, 4 ದೇವರು ಅವನಿಗೆ ಅವರ ಪಾಪ ತೋರಿಸಿಲ್ಲ, ಇವರೇ ಅವರ ಪಾಪವನ್ನು ಖಂಡಿಸಿ ದೂರಿದ್ದಾರೆ. ಪ್ರೇರಣೆ ಮಾಡೋದಿಲ್ಲ, ಪ್ರಾರ್ಥನೆ ಮಾಡಿದ್ರೆ ದೂರ ಜಾಸ್ತಿಲ್ಲ. ಎಂದಿಗೂ ಹಾಗೆ ಮಾಡಿ ಯಾರು ಕಷ್ಟದಲ್ಲಿ ಬಿಡುವಾಗ ದೇವರ ಅವರ ಬಗ್ಗೆ ಜ್ಞಾನ ವಿದ್ಯಾವಾಗಿದೆ, ಅವರ ಪಾಪ ತೋರಿಸಿದ್ರೆ ನೀವು ಯಾಕೆ ಅವರನ್ನು ತೀರ್ಪು ಮಾಡ್ತೀರಿ? ದೇವ್ರ ತೀರ್ಪು ಮಾಡಿ ಹೇಳಿದಾರ? ದೇವರು ಯಾರಿಗೆ ಅವರಿಗೆ ಬಿಡ್ದ ಅವ್ರದ್ದು ಸೇವೆ. ನಿಮ್ಮ ಕೆಲಸ ಬೇಕು, ಅವರನ್ನು ದೂರದಿಲ್ಲ. ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮ ಪರಲೋಕದಲ್ಲಿ ನೋಡಿ ನಿಮ್ಗೆಲ್ಲ ಪ್ರತಿಫಲ ನಿಮ್ಗೆ ಡಬಲ್ ಕೊಡ್ತಾನೆ. ಮತ್ತು ನಿಮ್ಮ ಪ್ರಾರ್ಥನೆಯಿಂದ ಆ ಕುಟುಂಬಕ್ಕೆ, ಆ ವ್ಯಕ್ತಿಗೆ ಅಥವಾ ಆ ನಾಶವಾಗುವುದು ಮುಂದಿನ ದಿನಗಳಲ್ಲಿ ಸಭೆಗೆ ದೇವರು ತರುತ್ತಾನೆ. ಆಮೇಲೆ ಅನ್ಯ ಭಾಷೆ ಪ್ರಾರ್ಥನೆ ವೆರಿ ವೆರಿ ಪವರ್ಫುಲ್ ಆಗಿದೆ. ಯಾಕಂದರೆ ದೇವರ ಹಕ್ಕು ನನಗೆ ಅತಿ ಸ್ಪಷ್ಟವಾಗಿ ಇನ್ನೂ ನಿಮಗೆ ಎಕ್ಸ್ಪ್ಲೇನ್ ಅರ್ಥವಾಗುತ್ತೆ. ನಾನು ಹೇಳಿದ್ದೆ, ನಾನು ಊರಿನಲ್ಲಿ ಸೇವೆಗೆ ಹೋದ ಸಮಯದಲ್ಲಿ ಎಷ್ಟೋ ಕಡೆಯಲ್ಲಿ ನಾನು ಸುವಾರ್ತೆ ಕೊಡಲಿಕ್ಕೆ ನಾನು ತುಂಬ ನಿಪುಣತೆ, ನಾನು ಸುವಾರ್ತೆ ಕೊಟ್ಟಿದ್ದೆ. ಅದೇ ಒಬ್ಬರ ಮನಸ್ಸು ಆಗುವುದೇ ಇಲ್ಲ. ನಾನು ಎಷ್ಟು ನಾನು ಸುವಾರ್ತೆ ಮನಸ್ಸು ಆಗದ ಈ ವಾಕ್ಯ ತೋರಿಸಿದ್ರು. ನೀವು ಅನ್ಯ ಭಾಷೆಯಲ್ಲಿ ಉಪವಾಸ ಇದ್ದುಕೊಂಡು ಸಭೆಯಾಗಿ ಪ್ರಾರ್ಥನೆ ಮಾಡುತ್ತಾರೆ, ಅವರಿಗೆ ಕಟ್ಟಿ ಹಾಕಿದ ಆ ದುಷ್ಟ ಶಕ್ತಿಗಳನ್ನು ಕಟ್ಟುತ್ತೇನೆ, ಅವರ ಮನಸ್ಸನ್ನು ತೆರೆಯುತ್ತೇನೆ. ನೀವು ಬರೀ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತೇವೆ ಹೇಳಿದ್ರು. ಅಂದಿನಿಂದ ನಾವು ಸಭೆಯಾಗಿ ಸರ್ ಅನ್ಯ ಭಾಷೆ ಯಾವಾಗ ನಾವು ಸಭೆಯಾಗಿ ನಾವು ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾವೋ ಬೇರೆ ಆಗ ನಮಗೆ ಯಾರ್ಯಾರು ನಾವು ಸುವಾರ್ತೆ ಕೊಟ್ಟಿದ್ಯೋ ಅದು ಯಾರು ಸುವಾರ್ತೆ ಕೊಳ್ಳುಂಟು ಹೋಗ್ತಾ ಅನ್ನೋದ್ರೆ ಅವರಿಗೆ ಕಟ್ಟಬಿಟ್ಟ ಬನ್ನನ್ನು ಬಿಡಿಸಿ ಅದರ ಆತ್ಮಕನ್ನು ತೆರೆಯುತ್ತಾ ನೋಡಿ. ಒಬ್ಬ ವ್ಯಕ್ತಿಯ ಆತ್ಮಕನ್ನು ತೆರೆದೆ, ಕಿವಿ ತೆರೆಯಿದೆ, ಎಷ್ಟೋ ಹೇಳಿದ್ರು ಒಳಗೆ ಅದೇ ಯಾರು ತೆರೆ ಮಾಡಬೇಕು ಅವರ ಕಣ್ಣು ಕಿವಿ ಪವಿತ್ರ ಆತ್ಮತೆ ನಾವು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಅದು ಸಾಧ್ಯವಾಗ್ತದೆ. ಈಗ 32ನೇ ಪ್ರಯೋಜನ ನೋಡೋಣ. 32 ಬೆನಿಫಿಟ್. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಪವಿತ್ರ ಆತ್ಮನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ನಮ್ಮ ವೈಯಕ್ತಿಕ ಜೀವಿತದ, ಕುಟುಂಬದ, ಕೆಲಸದ, ಸಭೆಯ ಜ್ಞಾನವನ್ನು ಕೊಡುತ್ತಾನೆ. ಹೇಳ್ತೇನೆ, ಅನ್ಯ ಭಾಷೆ ಪ್ರಾರ್ಥಿಸುವಾಗ ಪವಿತ್ರನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ನಮ್ಮ ವೈಯಕ್ತಿಕ ಜೀವಿತದ, ಕುಟುಂಬದ, ಕೆಲಸದ, ಸೇವೆಯ ಮತ್ತು ಸಭೆಯ ಸಮಸ್ಯೆ ಬಗೆಹರಿಸಲು ಜ್ಞಾನವನ್ನು ಕೊಡುತ್ತಾನೆ. ಒಂದನೇ ಕುರಿತದವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ 2:9 and 10. ಸರ್ವ ವಿಷಯದಲ್ಲಿಯೂ ನೀವು ವಿಧೇಯರಾಗಿದ್ದೀರೋ. ಒಂದನೇ ಕೊರಿಂಥ ಅವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಕರ್ತನನ್ನು ಶಿಲುಬೆಗೆ ಹಾಕಿಸುವುದರಲ್ಲಿ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮದ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ನಮ್ಮ ಭವಿಷ್ಯದ ಬಗ್ಗೆ ಏನು ದುಡ್ಡಿದ್ದಾನೆ. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ ಆತ್ಮನು ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ ದೇವರು ತೋರಿಸಿಕೊಳ್ಳುವನಾಗಿದ್ದಾನೆ. ಅಷ್ಟೇ ಅಂದರೆ ನಮಗ ದೇವರು ತನ್ನ ಆತ್ಮ ಮೂಲಕ ಅದನ್ನು ಪ್ರಕಟಿಸಿದನು. ಆ ಎಲ್ಲ ವಿಷಯಗಳನ್ನು ದೇವರ ಅಗಾಧ ವಿಷಯಗಳು ಕೂಡ ಪರಿಶೋಧಿಸುವನಾಗಿದ್ದಾನೆ ಅಂತ ಅರ್ಥ. ನಿಮ್ಮ ಸಮಸ್ಯೆಗಳು ಬರ್ಬೋದು, ಸಭೆಯಲ್ಲಿ ಕೆಲವು ಸಮಸ್ಯೆ ಬರ್ತದೆ. ಆ ಸಮಸ್ಯೆ ಬಗೆಹರಿಸಿದಾಗ ನಮ್ಮ ಈ ಬುದ್ಧಿಯಲ್ಲಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಯಾವುದೇ ನಾವು ಸಭೆಯಾಗಿ ಅದನ್ನು ಕುಟುಂಬವಾಗಿ ನಡ್ತೀರಿ ಅದೇ ಪ್ರಾರ್ಥನೆ ಮಾಡಲು ದೇವರ ನಿಮ್ಮ ಕುಟುಂಬದ ಕೆಲವು ಬಂದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿದ್ದು ಸರಿಯಾದ ಪ್ಲ್ಯಾನ್ ಕೊಡುತ್ತಾನೆ, ಜ್ಞಾನ ಕೊಡುತ್ತಾನೆ. ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳು ಬರ್ಬೋದು, ಬಿಸ್ನೆಸ್ಲಿ ಬರ್ಬೋದು, ಅಥವಾ ಸಭೆಯಲ್ಲಿ ಬರ್ಬೋದು. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಪವಿತ್ರನು ಆ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವ ಜ್ಞಾನವನ್ನು ಕೊಡುತ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತಾರೆ, ತುಂಬ ಉಂಟು. ನಮ್ಮೊಂದಿನ ಎಕ್ಸಾಂಪಲ್ ಒಂದು ಸುಮಾರು ವರ್ಷ ಮೊದಲು ನನಗೆ ಒಬ್ಬ ವಿಶ್ವಾಸಿಯು ಮಣಿಪಾಲ್ KIMS ಆಸ್ಪತ್ರೆಗೆ ಪ್ರಾರ್ಥನೆ ಮಾಡಕ್ಕೆ ಅಲ್ಲಿ ಅವರ ಕುಟುಂಬದವರು ಒಬ್ಬ ಗಂಡಸಿದ್ರೆ ಮೆಂಟಲ್ ಆಗಿ ಮಾನಸಿಕ ರೋಗಿಯಾಗಿ ಅವರು ದಾಖಲಾಗಿದ್ದನು. ಡಾಕ್ಟರ್ ಅನುಮತಿ ಪ್ರಕಾರ ಅಲ್ಲೆಲ್ಲರೂ ಮಾನಸಿಕ ಕೋಣೆ ಹೋಗಲಿಕ್ಕೆ ತುಂಬ ಇದು ಬೀಗಾಗಿ ಬಂದ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ಪರ್ಮಿಷನ್ ಬಂದರೆ ಅವರ ಸೇವಕರೊಂದಿಗೆ ಅವ್ರು ಬಾಗಿಲು ಫೋನ್ ಮಾಡಿ
ಅವಳು ಮಲಗಿದ್ದ ಬೆಡ್ ಎಲ್ಲಿ ಹೋಯ್ತು. ಆದರೆ ನಾನಲ್ಲಿ ಹೋಗುವಾಗ ಈ ಮಾನಸಿಕ ಪೇಷೆಂಟ್ ಅವನು ಅಲ್ಲಿರದೆ ಅವನು ಎಲ್ಲಿ ಅವರು ತುಂಬ ದೊಡ್ಡ ಅವರೇ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಈ ಕಳೆದ ಕುಟುಂಬದ ವಿಶ್ವಾಸ ಅವರು ಪಾಸ್ಟರ್ ನನ್ನ ಅವರ ಭಗವತ್ ಪ್ರೇಯರ್ ಮಾಡೋದು ಮಾನಸಿಕ ಇದರಲ್ಲಿ ನೀವು ನಂಬುವುದಾದ್ರೆ ನಾನು ಪ್ರೇಯರ್ ಮಾಡ್ತೀನಿ. ನಾನು ಓದಿ ನೋಡುವಾಗ ಈ ಬೆಡ್ನಲ್ಲಿ ಇವನು ಮಧ್ಯಾಹ್ನಕ್ಕೆ ನಾವು ಏನು ಮಾಡಬೇಕು? ಪವಿತ್ರತ್ವದಿಂದ ನಿನ್ನ ಬೆಡ್ಡಿನ ಮೇಲೆ ಕೈ ಇಡು, ತಲೆದಿನ ಕೈ ಇಟ್ಟು ಪ್ರೇಯರ್ ಮಾಡು, ಅವ್ರು ಬಂದ ಮೇಲೆ ಬಂದು ಊಟ ಮಾಡ್ಕೊಂಡು ನಾನು ಹಾಗೆ ನಂಬಿಕೆಯಲ್ಲಿ ಅವರೆಲ್ಲ ಅವನಿಂದ ಆ ದೊಡ್ಡ ಊಟ ಇಲ್ಲಿ ಹುಡ್ಬೋದು. ಅಂದರೆ ಇನ್ನೊಂದು ಸೈತಾನಿಗೆ ಗೊತ್ತಾಯಿತು ಇಲ್ಲಿ ಬಂದರೆ ಅಂದರೆ ಅದೆಲ್ಲ ಸ್ಪಿರಿಟ್ ಅವನಿಗೆ ಆ ಮಾನಸಿಕ ಮಾಡಿ ನಾನು ದೇವರ ಹೇಳಿದರೆ ಆ ಬೆಡ್ಡನ್ನು ಕೈ ಇಟ್ಟು ಪ್ರೇಯರ್ ಮಾಡಿಕೊಂಡು ಬಂದೆ. ನಂತರ ಮನೆ ಬಂದ ರಾತ್ರಿಗೆ ಅಲ್ಲಿ ಬಂದು ಮಡಗುವ ಅವನು ಪರಿಪೂರ್ಣ ಗುಣ ಆಗಿಡಿಸಿದಾಗಿ ಹೋಗಿದೆ ಅವರು ಹೇಳಿದೆ. ಆ ರೀತಿ ಪವಿತ್ರ ಆತ್ಮನು 100% ಪ್ರಾರ್ಥನೆ ಮಾಡುವಾಗ ಆ ಪ್ರಾಬ್ಲಮ್ನು ಹೇಗೆ ಬಗೆಹರಿಸುವುದು ಎಂಬುದಾಗಿ ಇದು ಒಂದು ಎಕ್ಸಾಂಪಲ್ ನನಗೆ ಕೊಟ್ಟು ಪ್ರೇರಿದಲ್ಲಿ ಟೈಮ್ ಸಾಕಾಗೋದಿಲ್ಲ. ಈ ಜ್ಞಾನವನ್ನು ಕೊಡುತ್ತಾನೆ. ಜೀವನ ಪ್ರೇರಿ ಕೆಲವು ನಮ್ಮ ಇನ್ನೊಂದು ಕೆಲಸ ನಮ್ಮ ಮನೆಯಲ್ಲಿ ಕೆಲವರಿಗೆ ನಮ್ಮ ಕೆಲವು ಮಿಸ್ಟೇಕ್ಗಳು ಕೆಲವು ಸಂಗತಿಗಳು ಈಗ ನೋಡಿ ನಾವು ಕೆಲವು ಸರಿ ಸಣ್ಣ ಮಿಸ್ಟೇಕ್ಸ್ ಇದೆ. ಕೆಲವು ನಾವು ಕಂಪ್ಯೂಟರ್ ಯೂಸ್ ಮಾಡುವಾಗ ಮೊಬೈಲ್ ಬರೀ ಅನ್ಯ ಭಾಷೆ ಪ್ರಾರ್ಥನೆ ಮಾಡಬಹುದು, ಅದು ಸಹ ಜ್ಞಾನ ಕೊಡುತ್ತಾನೆ. ನಮ್ಮ ಪವಿತ್ರ ಆತ್ಮನು ಸರ್ವಜ್ಞಾನಿಯಾಗಿದ್ದಾನೆ. ಇಷ್ಟೇ ನಿಮಗೆ ಗೊತ್ತಾಗಿದ್ದು ಅನ್ಯ ಭಾಷೆಯಲ್ಲಿ ಇರುವ ಈ ಬೆನಿಫಿಟ್ ಗೊತ್ತಾಗಿದ್ರೆ ಜಾಸ್ತಿ ಮಾಡಿ ಅನ್ಯ ಪ್ರಾರ್ಥನೆ ಮಾಡಿ ರೂಢಿ ಮಾಡಿಕೊಳ್ಳಬೇಕು. ಆಮೇಲೆ ಹಾಗೆ ಬರೀ 2 ಗಂಟೆ ಮಾತಲ್ಲ, ಯಾವಾಗಲೂ ನೀವು ದೇವರ ಆತ್ಮನು ಕೆಲಸದಲ್ಲಿ ಮತ್ತು ಟೈಮಲ್ಲಿ ಎಷ್ಟಾಗಿ ಪ್ರೇರ್ ಮಾಡಿದ್ರೆ ಈ ಪ್ರಾರ್ಥನೆಯಲ್ಲಿ ತುಂಬ ಬಲ ಬೆನಿಫಿಟ್ ಉಂಟುತ್ತೇವೆ. ಆಮೇಲೆ ನೀವೊಂದು ಬೆನಿಫಿಟ್ ಒಂದು ವಾಕ್ಯ ನೋಡಿದ್ರೆ ದಾನಿಯೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 17ರಿಂದ 23 ವಾಕ್ಯ. ದಾನಿಯೇಲ್ ಚಾಪ್ಟರ್ 2 ವರ್ಸ್ 17 to 23 ತನಕ. Daniel chapter 2 verse 17 to 23. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದರು. ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಕೂಡಲೇ ದಾನಿಯೇಲನು ಪರಲೋಕದ ದೇವರನ್ನು ಹೀಗೆ ಸ್ತುತಿಸಿದನು: ದೇವರ ನಾಮಕ್ಕೆ ಯುಗಾಂತರಗಳಲ್ಲಿ ಕೊಂಡಾಟವಾಗಲಿ. ಜ್ಞಾನ ಪ್ರಾಣಗಳು ಆತನ ಮೊಳೆ, ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ಜ್ಞಾನಿಗಳ ಜ್ಞಾನ, ವಿವೇಕಗಳ ವಿವೇಕವು ಆತನ ವರವೇ. ಆತನು ಅಗಾಧ ವಿಷಯಗಳನ್ನು, ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕಗ್ಗತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ, ತೇಜಸ್ಸು ಆತನಲ್ಲೇ ನೆಲೆಗೊಂಡಿದೆ. ನನ್ನ ಪಿತೃಗಳ ದೇವರೇ, ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡುತ್ತೇನೆ. ನೀನು ನನಗೆ ಜ್ಞಾನ ಪ್ರಾಣಗಳನ್ನು ದಯಪಾಲಿಸು. ನಾವು ಬೇಡಿದ್ದನ್ನು ನನಗೆ ತೋರ್ಪಡಿಸಿದ್ದೀಯಲ್ಲ. ಹೌದು, ರಾಜನ ರಹಸ್ಯವನ್ನು ನಮ್ಮಲ್ಲಿ ವ್ಯಕ್ತಪಡಿಸಿದೆ. ನೋಡ್ತೀವಿ ಈ ಈ ಅರಸನಿಗೆ ಒಂದು ಕನಸು ಬಿತ್ತು. ಅರಸನು ಎಲ್ಲ ವಿದ್ವಾಂಸರಿಗೆ ಪಡೆದರು, ನನ್ನ ಕನಸಿನ ಅರ್ಥವನ್ನು ಹೇಳದಿದ್ದರೆ ನಿಮ್ಮನ್ನು ಚೂರು ಮಾಡುತ್ತೇನೆ, ನಿಮ್ಮನ್ನು ನಾವು ಸಾಯಿಸುವುದಾಗೆ ಖಡಕ್ಕಾಗಿ ಒಂದು ಆಜ್ಞೆ. ಹೀಗೆ ಅಲ್ಲಿ ದಾನಿ ಲೆಕ್ಕಸ ಬಂತು. ಅವರು ಒಂದು ಹೇಳಿದರೆ ಅವರು ಸಹ ಆಲೋಚನೆ ಮಾಡ್ತಾನೋ ಕೊಂದು ಆಗ್ತದೆ. ಈಗ ಏನು ಮಾಡ್ತಾರೆ, ದಾನಿ ಏನು ಮಾಡ್ತಾನೋ ತನ್ನ ಸ್ನೇಹಿತರನ್ನ ಮೇಲೆ ಅಲ್ಲಿ ಮಿಶಾಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಈ 3 ಮಂದಿ ಸ್ನೇಹಿತರು ಏನು ಮಾಡಿದ್ರು, ಒಂದು ಮನಸ್ಸಿನಲ್ಲಿ ಬುದ್ಧಿಗೆ ಪ್ರಾರ್ಥನೆ ಮಾಡಿದ್ರು. ಆನಂತರ ಅವರು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಆತ್ಮನು ದಾನಿಯೇಲನಿಗೆ ಆ ಕನಸಿನ ಅರ್ಥವನ್ನು ಕೊಟ್ಟರು. ನನಗೆ ಗ್ರೂಪ್ ಆಗಿದೆ, ನನಗೆ ಒಳಗೆ ಕನ್ನಡ ಅದರ ಸಭೆ ಟೀಮ್ ಇದು. ನಾವು 2-3 ಜನ ಅನ್ಯ ಭಾಷೆ ಬರುವ ಒಂದು ಟೀಮ್ ಮಾಡಿದಾಗ ಒಳ್ಳೆಯದಿರ್ತದೆ. ಯಾರಿದ್ದಾರೆ ಒಟ್ಟಿಗೆ ಸೇರಿ ಬುದ್ಧಿಗೆ ಪ್ರಾರ್ಥನೆ ಮಾಡಿದ ಮೊದಲು ಮತ್ತು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ ದಾನಿಯೇಲನಿಗೆ ಆ ಕನಸಿನ ಅರ್ಥದಲ್ಲಿ ಒಂದು ಜ್ಞಾನ ಕೊಟ್ಟು ಅವರ ಪ್ರಾಣವನ್ನು ಉಳಿಸಿದ್ದರು. ಯಾಕಂದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋ ಪವಿತ್ರ ಮಾಡ್ತಾನೆ ಅಡಕವಾಗುವ ಕೆಲವು ಗುಪ್ತ ಸಂಗತಿಗಳಿಗೆ ಅತಿ ಸ್ಪಷ್ಟವಾದ ಪ್ರಕಟಣೆ ಕೊಡುತ್ತಾನೆ. ಯಾರು ನಿಮಗೆ ಚೀಟಿಂಗ್ ಮಾಡಬಹುದು. ಒಂದು ಎಲ್ಲಿಂದ ಎಕ್ಸಾಂಪಲ್ ತಗೊಂಡ್ರೆ, ಒಂದು ಸ್ತ್ರೀಯು ಪ್ರೇರೆ ಅವರಿಗೆ ಒಂದು ಪ್ರಪೋಸಲ್ ಹುಡುಕಲಿಕ್ಕೆ ನಮ್ಮ ಹತ್ರ ಹೇಳಿದರು. ಈಗ ನೋಡ್ತಿದ್ರೆ ಕೆಲವು ಏಜೆಂಟರು ಸಿಗ್ತಾರೆ. ಅಂದರೆ ಒಬ್ಬ ಏಜೆಂಟರು ಏನು ಮಾಡಿದ್ರು, ನಮಗೆ ಮೋಸ ಮಾಡಲಿಕ್ಕೆ ಆ ಒಂದು ಹುಡುಗಿಗೆ ಮೋಸ ಮಾಡಲಿಕ್ಕೆ ನಮಗೆ ಆ ಹುಡುಗನ ಫೋಟೋ ಕೊಡಲಿಲ್ಲ, ಹುಡುಗಿಯ ಫೋಟೋ ತೆಗೆದುಕೊಂಡು ಇಂಥ ಕಡೆ ಬಾ ಎಂಬುದಾಗಿ ನಮ್ಮನ್ನು ಕರೆದಿರ್ತೇವೆ. ನನ್ನೊಂದು ಅಭ್ಯಾಸ ನಾನು ಯಾವತ್ತಿಗೆ ಹೋಗೋ ಮೊದಲು ನಾನು ರಾತ್ರಿಯಲ್ಲಿ ಎಲ್ಲ ಬೇಸ ಪ್ರೇರ್ ಮಾಡೋದು, ಮುಂಜಾನೆ ನನ್ನ ರೂಢಿ ಆಗಿದ್ದ ಮೊದಲು ನಾನು ಪ್ರೇರ್ ಮಾಡಿ ನನ್ನ
ರಾತ್ರಿ ಕನಸು ತೋರಿಸಿದನು. ಆ ಏಜೆಂಟು ಹುಡುಗನ ಫೋಟೋ ಹೇಳ್ಕೊಂಡು ನಮಗೆ ಹುಡುಗಿ ಸೂಟೇಬಲ್ ಅಲ್ಲ, ಅಂದರೆ ಅವನೊಂದು ರೋಗಿಸಲಾಗಿದ್ದನು ಮತ್ತು ಒಂದು ರೀತಿಯಲ್ಲಿ ಅವರು ಸ್ಟ್ರೀಟಿಂಗ್ ಮಾಡಲಿಕ್ಕೆ ನಮ್ಮ ಹೋಗ್ತಾ ಅತಿ ಸ್ಪಷ್ಟ ತೋರಿಸಿದನು. ಆ ಹುಡುಗಿಗೆ ಈ ಹುಡುಗ ಅಲ್ಲ, ಇವರು ಚೀಟಿಂಗ್ ಮಾಡ್ತಾರೆ ನನಗೆ. ನಾನು ಬೆಳಗ್ಗೆ ಕೂಡ ಆ ಏಜೆಂಟ್ ಮಾಡಿ ನಾನು ಹೇಳಿದೆ, ನಿಮಗೆ ನನಗೆ ಹುಡುಗನ ಫೋಟೋ ಕೊಡಲಿಲ್ಲಲ್ಲ ಹೇಳಿದೆ. ಇಲ್ಲ ಹುಡುಗ ಒಳ್ಳೆದು ಬಂದು ನಾನು ಹೇಳಿದೆ, ನನಗೆ ಮೋಸ ಮಾಡಿದೆ ಅಂತ ರಾತ್ರಿ ತೋರಿಸ್ಕೊಟ್ಟು ಆ ಹುಡುಗ ಈ ಹುಡುಗಿ ಮ್ಯಾಚಿಗಿಲ್ಲ, ಏನೋ ಒಂದು ನಮಗೆ ಯಾರಿದ್ರು ದೇವರದ್ದು ಎದುರು ಬಂದು ನನಗೆ, ಹೌದಾ ನೀವು ನನಗೆ ಹುಡುಗ ತೋರಿಸಿಲ್ಲ, ನಾವು ನಂಬಿಕೊಂಡು ಬಂದರೆ ಈ ಹುಡುಗಿಯನ್ನು ಮೋಸ ಮಾಡ್ತೀವಿ, ನಮ್ಮ ಹಣ ವೇಸ್ಟ್, ನಮ್ಮ ಟೈಮ್ ವೇಸ್ಟ್ ಅಂತೇಳಿ ನಾವು ಹುಡುಗನ ಫೋಟೋ ಒರಿಜಿನಲ್ ದೇವರು ತೋರಿಸ್ಕೊಟ್ಟನು. ಇಂಥ ಹುಡುಗ ಈ ಹುಡುಗಲ್ಲ, ಅವ್ರು ಮೋಸ ಮಾಡಿ ಯಾವ ಒಂದು ಹುಡುಗನ ಕಟ್ಟಿಕೊಳ್ಳಲಿಕ್ಕೆ ಅವ್ರ ಏಜೆಂಟ್ ಹಣಗೋಸ್ಕರ ಆ ರೀತಿ ಸುಮಾರು ತುಂಬ ಎಕ್ಸಾಂಪಲ್ ಆ ರೀತಿ ಯಾವ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತೇವೆ. ಕೆಲವೊಂದು ಸಮಸ್ಯೆಗಳು ನಮಗೆ ಬುದ್ಧಿ ಇಲ್ಲದ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಬುದ್ಧಿ ಬೇಡ ಅನ್ನೋದು, ನಾನು ಬುದ್ಧಿ ತಾನೇ ಬೇಡ ಅನ್ನೋ ನೆಗ್ಲೆ ಮಾಡಿದೆ. ಆದರೆ ಪವಿತ್ರ ಆತ್ಮನು ನಮಗೆ ಒರಿಜಿನಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಜ್ಞಾನ ಕೊಡುತ್ತಾನೆ. ಆಮೇಲೆ ಇದು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಅದು ಸಿಗುವ ಬೆನಿಫಿಟ್ ಆಗಿದೆ. ಇದು ಪ್ರಾರ್ಥನೆ ಮಾಡಿದಾಗ ಸ್ವಲ್ಪ ಪ್ರಾರ್ಥನೆ ಮಾಡಿ ಸಿಗುವುದಿಲ್ಲ, 2 ಗಂಟೆ ಪ್ರಾರ್ಥನೆ ಹೋಗಬೇಕೆಂದರೆ ಮಾತ್ರ ಈ ಒಂದು ಪ್ರಯೋಜನ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಉಳಿದನ್ನು ನಾಳೆ ಕಂಟಿನ್ಯೂಸ್ ಮಾಡ್ತೇನೆ.